ಆಸ್ಟ್ರಿಯಾ ದೇಶದ ಹೈಸ್ಕೂಲ್ನಲ್ಲಿ ಗುಂಡಿನ ದಾಳಿ ನಡೆದಿದೆ. 11 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. 28 ಜನರಿಗೆ ಗಾಯವಾಗಿದೆ. ಇದೊಂದು ಅನಿರೀಕ್ಷಿತ ಶೂಟೌಟ್. ಇದು ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಘನಘೋರ ಶೂಟೌಟ್ ನಡೆದು ಹೋಗಿದೆ. ಕಾರಣ ತನಿಖೆ ವೇಳೆ ಬಯಲಾಗಬೇಕಾಗಿದೆ. 11 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. 28 ಜನರಿಗೆ ಗಾಯ ಆಗಿದೆ. ಗಾಯಗೊಂಡವರಲ್ಲಿ 4 ಜನರ ಸ್ಥಿತಿ ಗಂಭೀರ ಇದೆ. ಅದೇ ಶಾಲೆಯ ಹಳೆ ವಿದ್ಯಾರ್ಥಿಯಿಂದಲೇ ದಾಳಿ ನಡೆದಿದೆ. ಜೊತೆಗೆ ತಾನು ಕೂಡ ಗುಂಡಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತನ್ನನ್ನು ಶೂಟ್ ಮಾಡಿಕೊಂಡಿದ್ದಾನೆ. ಅಲ್ಲಿ ಸುತ್ತಮುತ್ತ ಇರುವಂಥವರೆಲ್ಲರನ್ನೂ ಕೂಡ ಶೂಟ್ ಮಾಡುವ ಪ್ರಯತ್ನ ಮಾಡಿದ್ದಾನೆ. ನಿಜಕ್ಕೂ ಕೂಡ ಇದು ಅಚ್ಚರಿ. ಆಸ್ಟ್ರಿಯಾದ ಗ್ರಾಜ್ ನಗರದ ಹೈಸ್ಕೂಲಲ್ಲಿ ನಡೆದಿರುವಂಥ ಘಟನೆ ಇದು. ಇದ್ದಕ್ಕಿದ್ದ ಹಾಗೆ ಆಗುಂತಕನ ರೀತಿಯಲ್ಲಿ ಬರ್ತಾನೆ. ವಿದ್ಯಾರ್ಥಿಗಳ ಮೇಲೆ ಫೈರಿಂಗ್ ಶುರುವಿಟ್ಕೊಳ್ತಾನೆ. ಶಿಕ್ಷಕರ ಮೇಲೆ ಫೈರಿಂಗ್ ಶುರುವಿಟ್ಕೊಳ್ತಾನೆ. ಕೊನೆಗೆ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗ್ತಾನೆ. ಹೀಗೆ ಏಕಾಏಕಿಯಾಗಿ ಇಂಥ ನಿರ್ಧಾರ ಯಾಕೆ ತೆಗೆದುಕೊಂಡ? ಅವನ ಉದ್ದೇಶ ಏನಿತ್ತು? ಶೂಟೌಟ್ ಮಾಡುವಂಥ ಅನಿವಾರ್ಯತೆ ಅವನಿಗೇನಿತ್ತು? ಅವನು ಆ ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ ಅಂಥ ದ್ವೇಷವನ್ನಾದರೂ ಹೇಗೆ ಬರಲಿಕ್ಕೆ ಸಾಧ್ಯ? ಇದೆಲ್ಲವೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಬಟ್ ಅಲ್ಲಿ ಶಾಲೆಯಲ್ಲಿ ಒಂದು ಭಯಾನಕ ವಾತಾವರಣ, ಆತಂಕದ ವಾತಾವರಣ ಖಂಡಿತವಾಗಿಯೂ ಸೃಷ್ಟಿಯಾಗಿದೆ.